ಸಂಘವು ಅಭಿವೃದ್ಧಿಯಾಗಬೇಕಾದರೆ ರೈತರ ಸಹಕಾರವು ಅಗತ್ಯವಾಗಿರುತ್ತದೆ. ಆದ್ದರಿಂದ ರೈತರೆಲ್ಲರೂ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರು ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ. ಚೇಳೂರು ತಾಲೂಕಿನ ಎನಿತಗಲೆ ಗ್ರಾಮದಲ್ಲಿ ಸೋಮವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿದ ಅವರು ಮಾತನಾಡಿದ್ದಾರೆ. ರೈತರು ಸಂಘದಲ್ಲಿ ಇದ್ದು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು, ಗುಣಮಟ್ಟದ ಹಾಲನ್ನ ಪೂರೈಸಬೇಕು. ಇದರಿಂದ ಉತ್ತಮ ದರವನ್ನ ಪಡೆಯುವುದರ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು. ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಾಜಿ ನಿರ್ದೇಶಕರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವೈಬಿ ಅಶ್ವತ್ಥ ನಾರಾಯಣ ಅವರು ಮಾತನಾಡಿ, ಪ್ರತಿಯೊಂದು ಮನೆಯಲ್ಲಿ ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನ ಉಪಕಸುಬುವನ್ನಾಗಿ ಅಳವಡಿಸಿಕೊಳ್ಳಬೇಕು ಹಾಗೂ ಗ್ರಾಮದಲ್ಲಿ ಹಾಲು ಒಕ್ಕೂಟ ಸಂಘ ತೆರೆಯಬೇಕು. ಇದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇರ್ಪು. ಮುಂದಿನ ದಿವಸಗಳು ಕೂಡ ತಾವೇನು ಒಂದು ಬೇಡಿಕೆ ಇಟ್ಟಿದ್ದೀರೋ ಅವಕಾಶ ಸಿಕ್ಕಿದ್ರೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನಾನು ಒಂದು ಯೋಚನೆ ಇದೆ, ಈ ಗ್ರಾಮದಲ್ಲಿ ಒಂದು ದೊಡ್ಡ ಜಂಕ್ಷನ್ ಇದೆ. ಇವತ್ತು ಚಿಲಕಲನೇರ್ಪು ವಿಧಾನಸಭಾ ಕ್ಷೇತ್ರದ ಏನಂತೇಳಿ ಹಾಲು ಸಹಕಾರ ಸಂಘದ ಒಂದು ಆಶ್ರಯದಲ್ಲಿ ಈ ದಿನ ಏನಂತೇಳಿ ಸ್ಟ್ಯಾಂಡ್ ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದೆ. ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಖ್ಯವಾಗಿ ಇದರ ಒಂದು ಶ್ರಮ, ಇದರ ಒಂದು ಪ್ರತಿಫಲ ಗ್ರಾಮೀಣ ಭಾಗದಲ್ಲಿ ಸುಮಾರು ಬಾರಿ ಮುಂದೆ ನಾನು ಒಬ್ಬ ರೈತನಾಗಿ ಇವತ್ತು ನಾನು ಒಬ್ಬ ಹಾಲು ಉತ್ಪಾದಕನಾಗಿ ಹೇಳ್ತಾ ಇದ್ದೀನಿ. ಇವತ್ತು ರೈತರು ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ. ಆದರೆ ನಮ್ಮದು ಹಾಲು ಉತ್ಪಾದನೆ ಆಗ್ತಾ ಇರ್ತದೆ. ಪ್ರತಿದಿನ 1.5 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಇದು ಟ್ರ್ಯಾಕ್ಟರ್ಗಳು ಪ್ರತಿಯೊಬ್ಬ ಮನುಷ್ಯನಿಗೂ 250-300 ml ಪ್ರತಿದಿನ ಹಾಲು ಬೇಕನ್ನೋಂಥ ಗಮನದಲ್ಲಿದ್ದಾಗ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸರ್ಕಾರದಿಂದ ಹಾಲು ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಹಾಲು ಉತ್ಪಾದನೆ ಹೆಚ್ಚಾಗ್ತದೆ ಅಂತ ನನಗೆ ಸಂದರ್ಭ ಎಲ್ಲರೂ ಇವತ್ತು ಸಹಾಗಿ ಮಹಿಳೆಯರಿಗೆ 7 ಲಕ್ಷ ಮುಂದೆ ಈ ಒಂದು ಹಾಲು ಉತ್ಪಾದನೆ ಹೆಚ್ಚಾಗಬೇಕು ಅಂತೇಳಿ ಕೆಲಸ ಮಾಡಿ ಒಟ್ಟಾರೆ ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅಂತಕ್ಕಂಥದ್ದು ತಾವು ಹೆಚ್ಚಿನ ಆದ್ಯತೆಯನ್ನು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಬೋನಸ್ ಕೊಡಬೇಕಂತ ಈ ಸಂದರ್ಭದಲ್ಲಿ ಅವರು ಗಮನಿಸಿದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಯಾರು ಹೆಚ್ಚಿನ ಗುಣಮಟ್ಟ ಕೊಡ್ತಾರೋ ಅವರಿಗೆ ಇವತ್ತು ರೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಒಕ್ಕೂಟ ಮಾಡಿದ್ರು. ಈಗಾಗಲೇ ಅಧಿಕಾರಿಗಳು ಹೇಳಬೇಕು ಹೇಳಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ನಾವು ಒಕ್ಕೂಟದ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕರಿತೀವಿ ಅಂದ್ರೆ ಏನು ಈ ಭಾಗದಲ್ಲಿರ್ತಂತ ರೈತರಿಗೆ ಏನು ತಿಳುವಳಿಕೆ ಇರೋದಿಲ್ಲ ಅದನ್ನ ಹೇಳಬೇಕು ಅಂತ ಅಧಿಕಾರಿಗಳು ಕರೆಯುವಂತ. ಆದ್ರೆ ಅದನ್ನ ಎಲ್ಲರೂ ಹೇಳ್ಬೇಕಾಗ್ತದೆ. ಎಲ್ಲರಿಗೂ ಹೇಳಿ ತಿಳುವಳಿಕೆ ಕೊಟ್ಟು ಬೇರೆ ಬೇರೆ ಸಭೆಗಳನ್ನು ಮಾಡಿ ರೈತರಿಗೆ ಮನವೊಲಿಸಿ ವಿಶೇಷವಾಗಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಕೇಂದ್ರ ಬ್ಯಾಂಕ್ ಏನಿದೆಯೋ ಇವತ್ತು ಚುನಾವಣೆ ಆಗಿದ್ರು ಕೂಡ ಇವತ್ತಲ್ಲಿ ಕಮಿಟಿ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಬಂದ್ರೆ ಅದನ್ನ ನಮ್ಮ ಸಚಿವರು ಈಗಾಗಲೇ ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿದ್ದಾರೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ವಿಶೇಷವಾದಂತಹ ಅನುದಾನ ಕೊಡಿಸಬೇಕು. ಪ್ರತಿಯೊಬ್ಬ ರೈತರು ಕೂಡ ಮನೆಯಲ್ಲಿ ಹಸು ಇಟ್ಕೋಬೇಕು. ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು 350 ಕಂದಾಯ ಗ್ರಾಮಗಳಿದೆ. ಆದ್ರೂ ನಮ್ಮಲ್ಲಿರ್ತಕ್ಕಂಥದ್ದು ಬರೀ 250 ಹಾಲು ಉತ್ಪಾದಕ ಸಹಕಾರ ಸಂಘ. ಮುಂದಿನ ದಿವಸಗಳಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಅದನ್ನು ಪಕ್ಷಾತೀತವಾಗಿ ಎಲ್ಲ ಗ್ರಾಮಗಳಲ್ಲೂ ಕೂಡ
ಆ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು, ಒಕ್ಕೂಟ ಬಲಿಷ್ಠ ಆಗಬೇಕು, 10 ಲಕ್ಷ ಲೀಟರ್ ಆಗಬೇಕು. ಮತ್ತೆ ಎಲ್ಲಾ ಗ್ರಾಮದಲ್ಲೂ ಕೂಡ ಸೊಸೈಟಿ ಪ್ರಾರಂಭವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆ ಯಶಸ್ವಿ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮಕ್ಕಳಿಗೆ ಒಂದು ಹಾಸ್ಟೆಲ್ ಇದೆ. ಬೆಂಗಳೂರಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ ನಾವು. ನಿಮ್ಮ ಗ್ರಾಮದಲ್ಲಿ ಸುಮಾರು ಜನ ಹೆಣ್ಮಕ್ಳು ನಾವು ಸೇರಿಸಿದ್ವಿ. ಎಷ್ಟೋ ಜನ ಬಂದು ಇವತ್ತು ಅವರು ಕೂಡ ಏನು ಇವತ್ತು ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ವಿ.